Hello guys, welcome to my vlog. Today we are having a nice out with all seniors. ನಮಸ್ಕಾರ ಗುರು ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಟೈಮ್ ಬಂದು ಈಗ 4:20 ಇನ್ನು. ಆ್ಯಂಡ್ ನಾನು ಇಷ್ಟು ಬೇಗ ರೆಡಿಯಾಗಿ ಎಲ್ಲೋಗ್ತಿದ್ದೀನಿ ಅಂದರೆ ಕಾಲೇಜ್ ಕಡೆ. ಬಿಕಾಸ್ ಕಾಲೇಜಲ್ಲಿ ನಮಗೆ ಇವತ್ತು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೀವಿ. ಸೊ ಆ ಒಂದು ರೀಸನಿಂದ ಈಗ ನಾನು ಬೇಗ 4:15 ಎದ್ದೊಳ್ಬಿಟ್ಟು ರೆಡಿಯಾಗಿ ಹೋಗ್ತಿದ್ದೀನಿ. ಸೊ ಈಗ ಯಾರೂ ಕೂಡ ಇಲ್ಲ ರೋಡಲ್ಲಿ, ಖಾಲಿ ರೋಡ್ ಐತೆ. ರೋಡ್ ಕೂಡ ಯಾರು ನಿಂತ್ಕೊಂಡಿಲ್ಲ, ಒಬ್ಬನೇ ಇದ್ದೀನಿ ಆರಾಮಾಗಿ. ಇಲ್ಲಿ ಬಸ್ ಬಂದರೆ ಹೋಗ್ತಿರೋದು ಇವಾಗ ಬೇಗ 6:30 ಮೇಲೆ ಆಗಿಬಿಟ್ಟೈತೆ ಟೈಮ್ ಈಗ. ಸೊ ನೋಡೋಣ ಏನು ಮಾಡ್ತಾರೋ, ಬೈತಾರೋ ಇಲ್ಲ ಅಂತ. ಇವಾಗ ಟೈಮ್ ಹೇಳಿದ್ದು 6:30ಗೆ ಬರ್ರಿ ಅಂತೇಳಿ. ಆ್ಯಂಡ್ ನಾನು ಸ್ವಲ್ಪ ಲೇಟ್ ಹೋಗ್ತಿದ್ದೀನಿ. ಸಿ ಏನು ಹೇಳ್ತಾರೋ ಅಲ್ಲಿ ಹೋಗ್ಬಿಟ್ಟು. ಈಗ ಸಿಲಿಂಡರ್ ತೊಗೊಂಡು ಅಮಿತ್, ಮಂಜುನಾಥ್ ಈಗ ಸಿಲಿಂಡರ್ ತೊಗೊಂಡು ಹೋಗ್ತಿದ್ದಾರೆ ಎಲ್ಲ. ಬೇಗ ಬೇಗ ಬಸ್ಸಲ್ಲಿ ಇಕ್ಬಿಟ್ರೆ ಹೋಗ್ಬೋದು. ನೆಕ್ಸ್ಟ್ ರಯ್ಯ ಈಗ ಪ್ರಿನ್ಸಿಪಲ್ ಮ್ಯಾಮ್ ಮನೆ ಹತ್ರ ಹೋಗ್ಬೇಕು ನಾವು. ಆ್ಯಂಡ್ ವಿ ಡೋಂಟ್ ನೋ ಪ್ರಿನ್ಸಿಪಲ್ ಮನೆ ಎಲ್ಲಿದೆ ಅಂತ. ಅದಕ್ಕೋಸ್ಕರ ಈಗ ಸೀನಿಯರ್ ಹೆಲ್ಪ್ ತಗೊಳ್ತೀವಿ. ಪ್ರಿನ್ಸಿಪಲ್ ಮ್ಯಾಮ್ ಮನೆ ಎಲ್ಲಿದೆ ಅಂತ ವಿ ಕಾಂಟ್. ಸೊ ವಿ ಡೋಂಟ್ ನೋ ಎಲ್ಲಿದೆ ಪ್ರಿನ್ಸಿಪಲ್ ಮ್ಯಾಮ್ ಮನೆ. ನನಗೂ ಗೊತ್ತಿಲ್ಲ, ಸೊ ಇನ್ನೂ ಗೊತ್ತಿಲ್ಲ ಪ್ರಿನ್ಸಿಪಲ್ ಮನೆ ಎಲ್ಲಿದೆ ಅಂತ. ಈಗ ಅಲ್ಲಿ ಆ ಕಡೆ ಚೇತನ್ ನಿಂತ್ಕೊಂಡವನೆ ವೇಟ್ ಮಾಡ್ಕೊಂಡು ನಮ್ಮದು. ಸೊ ಮಗ ಪ್ರಿನ್ಸಿಪಲ್ ಮ್ಯಾಮ್ ಮನೆ ಎಲ್ಲಿದೆ ಮಗ? ಇಲ್ಲಿ ನೋಡಿ, ಇಲ್ಲೇ ಎಷ್ಟು ಜನ ಬರ್ತಿದ್ದಾರೆ. ಪ್ರಿನ್ಸಿಪಲ್ ಮ್ಯಾಮ್ ಮನೆ ಎಲ್ಲಿರೋದು ಬ್ರೋ? ಗಾಡಿಯಲ್ಲಿ ಡ್ರಾಪ್ ಮಾಡಿ ನಾನು ಬಂದಿದ್ದೆ ಈಗ ನಮ್ಮ ಬಾದಲ್ ಗಾಡಿಯಲ್ಲಿ. ಈಗ ನಾನು ಕಾಲೇಜ್ ಕಡೆ ಹೋಗ್ತಿದ್ದೀನಿ ಬಸ್ಸಲ್ಲಿ ಕೂತ್ಕೊಂಡು. ಸೊ ಬಸ್ಸಲ್ಲಿ ತೋರಿಸ್ತೀನಿ ಯಾರ್ಯಾರು ಬಂದವ್ರೆ ಇವತ್ತು, ಯಾರ್ಯಾರು ಬಂದಿಲ್ಲ ಅಂತ. ಸೊ ಲೆಟ್ಸ್ ಗೋ ನಿಯರ್ ಬಸ್. On the way, curd ತಗೋಬೇಕು. 6 liter curd, 15 liter milk you have to buy. I am telling for everyone. 15 liter milk, 6 liter curd, that is pending. When you are going, you have to buy that one. Come on, recorded no? Recorded. Now we are going for industrial visit. After industrial visit ಹೋಗ್ತಿರೋದು ಈಗ ಫಾರ್ಮ್ ಹೌಸ್ ಕಡೆ. ಸೊ ನೋಡಿಸ್ತೀನಿ ಬಸ್ಸಲ್ಲಿ ಯಾರ್ಯಾರು ಅವರ ಅಂತ. ಈಗ ಫಸ್ಟ್ ವಿಡಿಯೋಲ್ ಸರ್ ಹಾಯ್. ಮಾಡ್ರಲ್ಲೇ ಗೊತ್ತಾಯ್ತು ಬಸ್. We are now reaching MS Palya, close to MS Palya. ಸೊ ಇನ್ನು ಆಗುತ್ತೆ 1 hour to 1.5 hour. ಅಷ್ಟಂಕ ಮಸ್ತಾಗಿ ಫುಲ್ಲು ಚಿತ್ ಮಾಡ್ಕೊಂಡು ಬಸ್ಸಲ್ಲಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಮಸ್ತಾಗಿ ಹೋಗ್ತಿರೋಣ. ಸೊ ನೋಡ್ತಿರ್ಬೋದು ಈಗ ಮತ್ತೆ ಬೇರೆ ಸ್ಪೀಕರನ್ನು ಕನೆಕ್ಟ್ ಮಾಡ್ತವ್ರೆ ಚೇತನ್ ಅವರು. ಸರ್ ನಂಗೆ ಬರಲ್ಲ ಸರ್ ಅದು. ಬೇಕಾ ಸ್ಯಾಂಪಲ್ ತಗರು. ಬಾಣ ಇಲ್ಲೇ ಕುತ್ಕೋಣ. ಹಾಯ್ ಮಾಡು
ಒಂದು ಪ್ಲೇನ್ ಕಿಸು. ಈಗ ಎಲ್ಲ ಎಕ್ಸ್ಚೇಂಜ್ ನಡೀತೈತೆ. ಆ ಬಸ್ಸಿಂದ ನಮ್ಮ ಬಸ್ಸಲ್ಲಿ ಎತ್ಕೊಂಡ್ಬಂದು ಇರ್ತವ್ರೆ. ಸೊ ಎಕ್ಸ್ಚೇಂಜ್ ಎಲ್ಲ ನಡೀತೈತೆ. ಈಗ ಆ ಬಸ್ಸಿಂದ ಈ ಬಸ್ಗೆ ಇಂಪೋರ್ಟ್ ಮಾಡ್ತಿದ್ದೀವಿ. ಇಂಪೋರ್ಟ್ ಮಾಡ್ಕೊಂಡು ಈಗ ಹೋಗ್ತಿರೋದೆ ಫಾರ್ಮ್ ಹೌಸ್ ಕಡೆ. ಆ್ಯಂಡ್ ಆ ಬಸ್ಸು ಈಗ ಇಂಡಸ್ಟ್ರಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಇಂಪೋರ್ಟ್ ಮಾಡ್ತಿದ್ದೀವಿ ಥಿಂಗ್ಸ್ನ. ಸೊ ಟಿಫನ್ಗೆ ಅಂತ ಹೇಳ್ಬಿಟ್ಟು ಬಸ್ಸು ಆ ಕಡೆ ನಿಲ್ಸವ್ರೆ. ಆ ಕಡೆ ಬಸ್ ನಿಲ್ಸವ್ರೆ ಟಿಫನ್ಗೆ ಅಂತೇಳಿ. ನಾವೀಗ ಪೆಟ್ರೋಲ್ ಬಂಕ್ ಹತ್ರ ಬಂದು ರೆಸ್ಟ್ ರೂಮ್ ಇತ್ತು. ಸೊ ಆ ರೆಸ್ಟ್ ರೂಮ್ಗೆ ಹೋಗಿ ಬಂದಿದ್ದೀವಿ. ಆ್ಯಂಡ್ ಆ ಕಡೆ ಎಲ್ಲ ಬಸ್ ನಿಂತೈತೆ, ನೋಡ್ತಿರ್ಬೋದು ನೀವು. ಅಲ್ಲೆಲ್ಲ ನಮ್ಮವರೇ ಇದ್ದಾರೆ ಎಲ್ಲ ಆ ಸೈಡ್ ಎಲ್ಲ. ಇಲ್ಲಿ ಬಸ್ ನಿಂತೈತೆ ನೋಡಿ. ಈಗ guys, Deepak is dancing now. The introvert is dancing now. ಹೀರೋ ಕಮ್ಮಿಂಗ್ ಹೀರೋ. ಎಲ್ಲಿ ಅಂಗಡಿನ ಇದೆ, ನಾ ಇಲ್ಲಿ ಕೂಲ್ ಡ್ರಿಂಕ್ಸ್ ಓ ಋತು ಫೇಮಸ್ ಆಗಿಬಿಡ್ತೀಯ ಫುಲ್ಲ. ಫಾರ್ಮ್ ಹೌಸ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಸೊ ಜಾಮ್ ಚೇಪೆಕಾಯಿ ಅಂತಾರೆ. ಇದನ್ನ ಕಿತ್ಕೊಂಡು ಜಾಮ್ ಚೇಪೆಕಾಯಿ ಅಂತಾರೆ. ಅದು ತಿಂತಿದ್ದೀವಿ ಈಗ ನೋಡಿ. ಇಲ್ಲೈತೆ ಮರ, ಕಿತ್ಕೊಂಡು ತಿಂತಾ ಇದೀವಿ ನಾವಿಲ್ಲಿ. ಮಸ್ತಾಗಿದೆ ಚೇಪೆಕಾಯಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಫೈನಲಿ ಡೆಸ್ಟಿನೇಷನ್ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಬಂದಮೇಲೆ ಎಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನಾವು ಬೇರೆವೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಜಿಂಜರ್ ಪೇಸ್ಟ್ ಎಲ್ಲ ಮಾಡೋದಕ್ಕೋಸ್ಕರ. ಗೀತಾಂಟಿ ಹಾಯ್ ಹೇಳಿ, ಹಾಯ್ ಹೇಳಿ ಗೀತಾಂಟಿ. ಗೈಸ್ ಶುಂಠಿ ಕ್ಲೀನ್ ಮಾಡ್ತಾರೆ ಬಿರಿಯಾನಿಗೋಸ್ಕರ, ಸರಿ ಗ್ರೇವಿಗೋಸ್ಕರ. ಇಲ್ಲಿ ಎಲ್ಲರೂ ಕುತ್ಕೊಂಡು ಕ್ಲೀನ್ ಮಾಡ್ತಾವ್ರೆ. ಆದಷ್ಟು ಬೇಗ ಮಾಡಿದ್ರೆ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಓಕೆ ಆಂಟಿ, ನೀವು ಹೇಳೋ ಥರನೇ ಮಾಡೋಣ. ಸರ ಸರ ಮ್ಯಾಮ್ ಇಲ್ಲಿ ನೋಡ್ಬಿಟ್ಟು ಹಾಕಿ ಮ್ಯಾಮ್. ಕುಶಾಲ್ ಹಿಂಗೆ ಒಂದು ಪೋಸ್ ಕೊಡಿ ಇವ್ನಿಗೆ. ಫೈನಲಿ ಪಾಯಸಂ ರೆಡಿ. ಪಾಯಸಂ ಇಸ್ ರೆಡಿ. ಮಗ ಟೇಸ್ಟ್ ಮಾಡಿ ನೋಡು.
ಟೇಸ್ಟ್ ಮಾಡು ಚೇತನ್. ಚೆನ್ನಾಗೈತೆ ಅಂತ ಹೇಳು. ಏನೋ ಚೆನ್ನಾಗೈತೆ ಅಂತ ಹೇಳೋ. ಸುಮ್ಮನೆ ಆದ್ರು ಸುಮ್ಮನೆ ಚೆನ್ನಾಗೈತೆ ಅಂತ ಹೇಳು. ಸ್ವಲ್ಪ ಚೆನ್ನಾಗೈತೆ, ಸ್ವಲ್ಪ ಶುಗರ್ ಆಗ್ಬೇಕು. Crazy. Tasting ceremony is going on. Huh? He's doing it. Okay. It's hot. ನೈಸ್ ಸೂಪರ್. ಸೊ ಈಗ ಅವರೆಲ್ಲ ತಿರುಗ್ತಿದ್ದೀವಿ ನಾವು, ನಾನು ಮತ್ತು ಚೇತನ್ನು ನೋಡೋಕ್ಕೋಸ್ಕರ. ಎಲ್ಲಿ ನೋಡಿದ್ರು ತೆಂಗಿನ ಮರನೇ ಐತೆ ಈ ಊರಲ್ಲಿ. ಊರ ಹೆಸರು ಗೊತ್ತಿಲ್ಲ. ಏನೂರು ಮಚ್ಚ ಊರ ಹೆಸರು? ಹೊಸಕೆರೆ. ಹೊಸಕೆರೆ ಅಂತೆ. ಇಲ್ಲಿ ಬರೀ ತೆಂಗಿನ ಮರನೇ ಐತೆ. ಎಲ್ಲ ಮನೆ ಕಡೆ ಹತ್ರ ನೋಡಿದ್ರು, ಯಾರ ಮನೆ ಹತ್ರ ನೋಡಿದ್ರು ತೆಂಗಿನಕಾಯಿ ಎಲ್ಲ ಬಿದ್ದವೆ, ಎಲ್ಲ ಒಣಗಕ್ಕೆ ಹಾಕವ್ರೆ. ಪರವಾಗಿಲ್ಲ, ಊರು ಚೆನ್ನಾಗಿ ಐತೆ. ಈಗ ಹೋಗ್ತಿದ್ದೀವಿ ಗ್ಲಾಸ್ ಎಲ್ಲ ತೊಗೊಂಡು, ಈ ಗ್ಲಾಸಸ್ ಎಲ್ಲ ಅಲ್ಲಿ ಫಾರ್ಮ್ ಹೌಸ್ ತೊಗೊಂಡೋಗ್ಬೇಕು ಪಾಯಸಾಗೆ. ಅದಕ್ಕೋಸ್ಕರ ಹೋಗ್ತಿದ್ವಿ. ಎಲ್ಲಿ ನೋಡಿದ್ರು ತೆಂಗಿನಕಾಯಿನೇ ಇತ್ತು ಇಲ್ಲಿ. ಸೊ ಅದು ನಿಮ್ಗೆ ಹೇಳೋಣ ಅಂತ ಇಷ್ಟ ಆಯಿತು, ಅದಕ್ಕೆ ಹೇಳ್ತಿದ್ದೀನಿ. ಇವರೇ ಸೀನಿಯರ್ಸು, ಇವ್ರಿಗೋಸ್ಕರನೇ ಎಲ್ಲ ಮಾಡ್ತಿರೋದು ನಾವು. ನೋಡಿ ಗುಂಪಲ್ಲವರೇ ಸೀನಿಯರ್ಸ್ ಇಲ್ಲಿ. ದಿಶಾಕಂತಾಗ ಸೊ ನೋಡಿದ್ರಲ್ಲ ಸೀನಿಯರ್ಸು ಹೆಂಗಿದ್ದಾರೆ ಅಂತ. ಅವ್ರಿಗೋಸ್ಕರನೇ ಇಷ್ಟೆಲ್ಲ ಅರೇಂಜ್ ಮಾಡಿರೋದು ನಾವು. ಈಗ ಅಲ್ಲೇ ಲಿಖಿತ್ ಅವರೇ. ಸೊ ಲಿಖಿತ್ ಅವ್ರಿಗೆ ತೋರಿಸ್ತೀವಿ ಈಗ ನಾವು. ಪಾಯಸಂ ನೋಡಿ ಕುಡಿತಾರ ಅವಾಗ್ಲೇ. ನಡೀರೋ Faizan bhai, how is the paisam? Nice. Amazing, brother. Amazing. So ಧ್ರುವ ಹಾಕಪ್ಪ ಪೈಸಮ್ ಹಾಕಪ್ಪ ಎಲ್ಲರಿಗೂ. ಗ್ಲಾಸ್ ತಗೊಳ್ಳೋ, ಗ್ಲಾಸ್ ಕೊಡೋ ಇಲ್ಲಿ. Okay. ಮತ್ತೆ ತಗೊಂಡ್ಬಿಡು, ದಮ್ಮಿಗೆ ಬಿಡೋಣ. ಗೈಡ್ ಹಿಮ್ ಮ್ಯಾಮ್. Hey, love you boy, please.